ಜೀವ ವಿಮೆ ಅಂದರೆ LIC ಸಾಯುವುದಕ್ಕಾಗಿ ಅಲ್ಲ, ಸಾವನ್ನು ಎದುರಿಸುವುದಕ್ಕಾಗಿ, ಬದುಕುವುದಕ್ಕಾಗಿ, ಬದುಕಿನ ನೆಮ್ಮದಿಗಾಗಿ, ನಿಶ್ಚಿಂತೆಯಿಂದ ಬದುಕುವುದಕ್ಕಾಗಿ. ಬದುಕುವುದು ಎಂದರೆ ಏನು? ದಯವಿಟ್ಟು ಸ್ವಲ್ಪ ಯೋಚಿಸಿ. ಬದುಕುವುದು ಎಂದರೆ ಸಾವನ್ನು ಎದುರಿಸುವುದು ಎಂದೇ ಅಲ್ವೇ? ಹಸಿವಾಗುತ್ತದೆ, ಹಾಗೆ ಇದ್ರೆ ಸತ್ತು ಹೋಗ್ತೇವೆ. ಅದಕ್ಕೆಂದೇ ಊಟ ಮಾಡಿ ಬದುಕಿಕೊಳ್ತೇವೆ. ಅದೇ ದಾರಿಯಲ್ಲಿಯೇ ಯೋಚಿಸುತ್ತಾ ಸಾಗಿದ ಮನುಷ್ಯ ತನ್ನ ನಾಗರಿಕತೆಯ ವಿಕಾಸದಲ್ಲಿ ಕಂಡುಕೊಂಡ ಒಂದು ಮಹತ್ತರವಾದ ಪರಿಕಲ್ಪನೆಯೇ ಈ ಜೀವ ವಿಮೆ. ಸಾವು ಖಚಿತ, ಆದರೆ ಅನಿಶ್ಚಿತ. ಈ ಅನಿಶ್ಚಿತತೆಯನ್ನು ಸಮರ್ಥಕವಾಗಿ ನಿಭಾಯಿಸಬೇಕಾಗಿದೆ. ನಾನು ಬದುಕಿದ್ದೇನೆ, ಹೆಂಡತಿ ಮಕ್ಕಳಿಗೆ ಆಶ್ರಯವಾಗಿ ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಇತ್ಯಾದಿ ಎಲ್ಲವನ್ನು ನೋಡಿಕೊಳ್ಳುತ್ತೇನೆ. ಅಕಸ್ಮಾತ್ ನಾನೇ ಇಲ್ಲದೆ ಹೋದರೆ ನನ್ನ ಸಂಸಾರದ ಗತಿ ಏನು? ನೋಡಿ, ಇಲ್ಲಿ LIC ನನಗೆ ಪರ್ಯಾಯವಾಗಿ ನಿಲ್ಲುತ್ತೆ. LICಯ ಡೆತ್ ಕ್ಲೇಮ್ ಹೇಳುತ್ತೆ, ಇದುವರೆಗೆ ಒಬ್ಬ ವ್ಯಕ್ತಿಯು ಡೆತ್ ಕ್ಲೇಮ್ ಅನ್ನು ತಿರಸ್ಕರಿಸಿಲ್ಲ. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಸಾವಿನ ಮನೆಗೆ ಹೋದವರಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. LIC ಏನಾದರೂ ಮಾಡಿದ್ದಾನ? ಎಷ್ಟಕ್ಕೆ ಮಾಡಿಸಿದ್ದಾನಂತೆ? ಇದು ವಾಸ್ತವ, ಹಾರ್ಡ್ ರಿಯಾಲಿಟಿ. ಬಂಧುಗಳು ಎಂಬುವರು ಬಂದುಂಡು ಹೋಗುವವರು ಎಂಬ ಅನುಭವದ ಗಾದೆ ಮಾತೊಂದನ್ನ ನೀವು ಕೇಳಿರುತ್ತೀರಿ. ಅಂತೆಯೇ ಒಬ್ಬ ಅಕಾಲಿಕ ಮರಣವನ್ನಪ್ಪಿದಾಗ ಬಂಧು ಬಳಗ ಬಂದು ರೂಢಿಗತ ಸಾಂತ್ವನದ ಮಾತುಗಳನ್ನಾಡಿ ವೈಕುಂಠ ಸಮಾರಾಧನೆ ಮುಗಿಸಿಕೊಂಡು ಹೋಗ್ತಾರೆ. ಆದರೆ ನಂತರದ ಕರಾಳ ವಾಸ್ತವವನ್ನು ಎದುರಿಸುವವರು ನಿಮ್ಮ ಬಾಳ ಸಂಗಾತಿ ಒಬ್ಬರೇ. ಅಂತಹ ದುಃಖದ ಸಮಯದಲ್ಲಿ ನಾಮನಿರ್ದೇಶನದ ವ್ಯಕ್ತಿಯ ರುಜು ಮತ್ತು ಸೂಕ್ತ ದಾಖಲೆಗಳನ್ನು ಪಡೆದು ಅವುಗಳನ್ನು ಕಚೇರಿಗೆ ತಲುಪಿಸಿ ನಿಮ್ಮವರ ಖಾತೆಗೆ ಹಣ ಜಮಾವಣೆಯಾಗುವ ಹಾಗೆ ಮಾಡಿ ಧೈರ್ಯವನ್ನು ತಂದುಕೊಡುವವರು ನನ್ನಂತ ಏಜೆಂಟ್ ಮಾತ್ರ. ಓಕೆ, ಏನೂ ಆಗಲಿಲ್ಲ ಅಂದ್ಕೊಳ್ಳಿ. ಮಗನಿಗೆ 18 ವರ್ಷ ತುಂಬುವ ವೇಳೆಗೆ ಕಾಲೇಜು ಶಿಕ್ಷಣದ ಖರ್ಚಿಗೆ, ಮ್ಯಾಚುರಿಟಿ ಕ್ಲೇಮ್ ಮಗಳಿಗೆ 25ರ ಸುಮಾರಿಗೆ ಮತ್ತೊಂದು ಪಾಲಿಸಿಯ ಪಕ್ವತೆಯ ಮೊತ್ತ, ತನಗೆ 60 ತುಂಬಿದಾಗ ಪೆನ್ಷನ್ ಪಾಲಿಸಿಯ ಪಕ್ವತೆ ನಮಗೆ ದೊರೆಯಿತು. ಬದುಕು ನಿರಾಳವಾಗುತ್ತೆ. ಪ್ರೀಮಿಯಂ ಪಾವತಿಗೆ ಸೆಕ್ಷನ್ 80C ನಲ್ಲಿ ಮತ್ತು ಬೋನಸ್ನೊಂದಿಗೆ ಮೆಚುರಿಟಿ ಮೊತ್ತಕ್ಕೆ ಸೆಕ್ಷನ್ 10(10)D ನಲ್ಲಿ ತೆರಿಗೆ ವಿನಾಯಿತಿ. ಸಚಿನ್ ತೆಂಡೂಲ್ಕರ್ 800 ಕೋಟಿ ವಿಮೆ ಮಾಡಿಸಿದ್ದಾರಂತೆ. 800 ಕೋಟಿ ಮತ್ತು ಅದಕ್ಕೆ ಬೋನಸ್ ಮತ್ತು ಅದಕ್ಕೆ ಫೈನಲ್ ಅಡಿಷನಲ್ ಬೋನಸ್ ಎಲ್ಲವೂ ಟ್ಯಾಕ್ಸ್ ಫ್ರೀ ಆಗಿ ಲಭ್ಯವಾಗುತ್ತೆ. ಆದ್ದರಿಂದ ಗೆಳೆಯರೇ, ವಿಮಾ ಪ್ರತಿನಿಧಿ ನಿಮಗೆ ಕರೆ ಮಾಡಿದರೆ ಈಗ ಬೇಡ ಎನ್ನದಿರಿ. ನ್ಯಾಚುರಲ್ ಡೆತ್ ಆಗಲಿ, ಆಕ್ಸಿಡೆಂಟಲ್ ಡೆತ್ ಆಗಲಿ, ನಿಮ್ಮ ಮನೆಯ ಕದವನ್ನು ತಟ್ಟುವುದಕ್ಕೆ ಮುಂಚೆ LIC ಏಜೆಂಟ್ ನಿಮ್ಮ ಮನೆಯ ಕರೆಗಂಟೆಯನ್ನು ಒತ್ತುವ ಹಾಗೆ ಮಾಡಿ. ನೆನಪಿಡಿ, LIC ನಿಮ್ಮ ಬದುಕಿಗೆ ಭದ್ರತೆಯ ಶ್ರೀರಕ್ಷೆಯನ್ನು ನೀಡುತ್ತದೆ. ಇದಷ್ಟೇ ಅಲ್ಲ, LIC ಮಾಡುವುದರಿಂದ ನೀವು ಸಾಮಾಜಿಕ ಜವಾಬ್ದಾರಿಯ ಪುಣ್ಯವನ್ನು ಪಡೆದುಕೊಳ್ಳುವಿರಿ. ಒನ್ ಫಾರ್ ಆಲ್ ಅಂಡ್ ಆಲ್ ಫಾರ್ ಒನ್ ಎಂಬುದು LICಯ ತತ್ವ. ಚೆನ್ನೈ ಸುನಾಮಿ, ಬಿಹಾರ್ ಭೀಕರ ರೈಲ್ವೆ ದುರಂತ, ಕೇದಾರನಾಥದಲ್ಲಿ ಕಾಣಿಸಿಕೊಂಡ ಜಲಪ್ರಳಯಗಳ ಸಂದರ್ಭದಲ್ಲಿ ಏಜೆಂಟರ ಬಳಿ ಇರುವ ದಾಖಲೆಗಳ ಆಧಾರದ ಮೇಲೆ ಡೆತ್ ಕ್ಲೇಮ್ಗಳನ್ನು ವಿಲೇವಾರಿ ಮಾಡಿ ಭಾರತೀಯ ಜೀವ ವಿಮಾ ನಿಗಮ ತನ್ನ ಸಾಮಾಜಿಕ ಕಾಳಜಿಯನ್ನು ರುಜುವಾತುಗೊಳಿಸಿದೆ. ಇದ್ದಕ್ಕಿದ್ದಂತೆ ಹಣ ಅಗತ್ಯವಾದರೆ ಅತಿ ಶೀಘ್ರದಲ್ಲಿ ಸಾಲ ಸಿಗುತ್ತೆ. ನಾನಾ ತರಹದ ಆರ್ಥಿಕ ಭದ್ರತೆಗೆ ಭಾರತೀಯ ಜೀವ ವಿಮಾ ನಿಗಮವು 25 ಲಕ್ಷ ಕೋಟಿಗೂ ಹೆಚ್ಚಾದ ಲೈಫ್ ಫಂಡ್ ಅನ್ನು ಹೊಂದಿದೆ. ಒಟ್ಟು ವಿಮಾ ಕ್ಷೇತ್ರದ ಗಳಿಕೆಯಲ್ಲಿ ಭಾರತೀಯ ಜೀವ ವಿಮಾ ನಿಗಮದ ಸಾಧನೆ 74%, ಖಾಸಗಿ ಕಂಪನಿಗಳ ಗಳಿಕೆ 26%. ಇದು ನಮ್ಮ ಸಾರ್ವಜನಿಕರು ಭಾರತೀಯ ಜೀವ ವಿಮಾ ನಿಗಮದ ಮೇಲೆ ಇಟ್ಟಿರುವ ಅಚಲವಾದ ನಂಬಿಕೆಯ ದ್ಯೋತಕ. ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ, ನಿವೃತ್ತರಿಗೆ, ಹೀಗ ಎಲ್ಲರ ಅಗತ್ಯತೆಗಳಿಗೆ ಸೂಕ್ತವಾದ ಯೋಜನೆಗಳಿವೆ. ದೇಶದ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆ LIC ಅಂದರೆ ತಪ್ಪಾಗಲಾರದು. ಭಾರತೀಯ ಜೀವ ವಿಮಾ ನಿಗಮ ಜೀವನದ ಜೊತೆಗೂ ಜೀವನದ ನಂತರವೂ. ಜಿಂದಗಿ ಕೆ ಸಾಥ್ ಭಿ, ಜಿಂದಗಿ ಕೆ ಬಾದ್ ಭಿ.